ಹೊನ್ನಾವರ ತಾಲೂಕು ಪ್ರಸಿದ್ಧ ಪ್ರವಾಸಿ ತಾಣವಾಗುವತ್ತ ಮುನ್ನುಗ್ಗುತ್ತಿದ್ದು ಇಲ್ಲಿ ಹೋಟೆಲ್ ಹಾಗೂ ರೆಸಾರ್ಟ್ಸ್ಗಳು ಹೆಚ್ಚಾಗಿವೆ. ಅದರಲ್ಲಿಯೂ ಪೈಪೋಟಿ ಆರಂಭವಾಗಿದೆ. ಕೆಲವೊಂದು ಹೋಟೆಲ್ಗಳು ಹೆಸರುವಾಸಿಯಾಗಿದ್ದು ಅದರಲ್ಲಿ ಹೊನ್ನಾವರ ಗುಣವಂತೆಯ ಶಿವಶಕ್ತಿ ಹೋಟೆಲ್ ಒಂದಾಗಿದೆ. ಇಲ್ಲಿ ಸಂಜೆಯ ಹೊತ್ತಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಬಿರಿಯಾನಿ ಊಟ ಆರ್ಡರ್ ಮಾಡಿ ಊಟ ತಿಂದು ಅರ್ಧದಲ್ಲಿ ನಿಲ್ಲಿಸಿ ನಂತರ ತನ್ನ ಮೊಬೈಲ್ನಲ್ಲಿ ಫೋಟೋ ಹೊಡೆದು ಅಂಗಡಿಯಲ್ಲಿ ಇದ್ದ ವೇಟರ್ಗೆ ಕರೆದು ಊಟದಲ್ಲಿ ಜಿರಳೆ ಬಿದ್ದಿದೆ, ನೀವು ಇಂಥ ಊಟಗಳನ್ನು ಜನರಿಗೆ ಕೊಡುತ್ತಿದ್ದೀರಾ ಎಂದು ಜಗಳ ಮಾಡಿದ್ದಾನೆ. ನಾವು ಸ್ವಚ್ಛವಾದ ಹಾಗೂ ಶುದ್ಧವಾದ ಆಹಾರಗಳನ್ನು ನೀಡುತ್ತೇವೆ, ಇಲ್ಲಿಯವರೆಗೂ ಯಾವುದೇ ಈ ಥರ ಘಟನೆಗಳು ನಡೆದಿಲ್ಲ ಎಂದು ಹೋಟೆಲ್ನವರು ಹೇಳಿದ್ದಾರೆ. ಆದರೂ ಬಾಯಿಗೆ ಬಂದ ಹಾಗೆ ಗದರಿಸಿ ಹೋಗಿದ್ದಾನೆ. ನಂತರ ಅಂಗಡಿ ಮಾಲೀಕರು ಏನಾಯಿತು ಎಂದು ತಿಳಿಯಲು ಸಿಸಿ ಕ್ಯಾಮೆರಾದಲ್ಲಿ ನೋಡಿದಾಗ ತನ್ನ ಎಡಗೈಯಿಂದ ಜಿರಳೆ ಹಾಕಿದ್ದು ಕಂಡು ಬಂದಿದ್ದು ಅಂಗಡಿ ಮಾಲೀಕ ಸಂದೀಪ್ ಪೂಜಾರಿ ತಕ್ಷಣ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸಿದ್ದಾರೆ. ಇದು ಯಾವ ದ್ವೇಷಕ್ಕೋ ಅಥವಾ ಯಾವ ಉದ್ದೇಶಕ್ಕೋ ಎಂದು ಮೊದಲು ತಿಳಿದು ಬಂದಿರಲಿಲ್ಲ. ಈ ಪ್ರಕರಣವನ್ನು ಮಂಕಿ ಪೊಲೀಸ್ ಠಾಣೆಯ PSI ಭರತ್ ಕುಮಾರ್ ಅವರು ವಿಚಾರಣೆ ನಡೆಸುತ್ತಿದ್ದು ಪ್ರಕರಣ ಮಂಕಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಮಾಹಿತಿ ಲಭ್ಯವಾದ ಪ್ರಕಾರ ಈತ ಸುನಿಲ್ ಮೆರಿಂಡ ಎಂದು ತಿಳಿದು ಬಂದಿದೆ. ಈತ ಫಾಸ್ಟ್ ಫುಡ್ ಅಂಗಡಿ ನಡೆಸುತ್ತಿದ್ದು ಹೋಟೆಲ್ ಹೆಸರು ಕೆಡಿಸುವ ಸಲುವಾಗಿ ಹೀಗೆ ಮಾಡಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಲಾಗಿದೆ.